ಹೆಣ್ಣು ಹುಡುಗಿ ಅಂತಾನು ನೋಡ್ದೆ ಹೇಗ್ ಹೊಡೆದಿದ್ದಾರೆ ನೋಡಿದ್ರ ಅದ್ಗೆ. ಆದ್ರೂ ಒಬ್ರು ಮೇಲೆ ಅಷ್ಟು ಜನ ಬಿದ್ದು ಹೊಡೆಯೋದು ಅಂದ್ರೆ ಏನೇ? ಚಾರು ಗಟ್ಟಿ ಇರೋದಕ್ ತಡ್ಕೊಂಡ್ಲು. ನನ್ನಂತವಳಾಗಿದ್ರೆ ಅಯ್ಯಯ್ಯೋ ಇಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಇರ್ತಿದ್ದೆ. ಮುಖ ಮೂತಿ ಅಂತ ನೋಡ್ದೆ ಎಲ್ ಬೇಕೋ ಅಲ್ಲಿ ಚಚ್ಚಿಬಿಟ್ಟಿದ್ದಾರೆ. ನನ್ಗವ್ರು ಹೊಡೆದ್ರು ಅಂತ ನೀನ್ ನಿಜವಾಗ್ಲೂ ಫೀಲ್ ಮಾಡ್ಕೋತಾ ಇದ್ದೀರಾ ತಾನೇ? ಇದೇನೇ ಚಾರು ಹಾಗೆ ಹೇಳ್ತೀಯಾ? ಅವಕಾಶ ಸಿಗ್ಲಿಲ್ಲ, ಇಲ್ಲ ಅಂದಿದ್ರೆ ಒಬ್ಬೊಬ್ಬರನ್ನು ಚೆನ್ನಾಗಿ ಬಾರಿಸ್ತಿದ್ದೆ. ನಂಗೂ ಅವ್ರ ಮೇಲೆ ತುಂಬಾ ಕೋಪ ಬರ್ತಿದೆ. ನಿಮಗೆ ಅವ್ರ ಮೇಲೆ ಕೋಪ ಇರ್ಬೋದು, ಆದ್ರೆ ನನಗೆ ನಿಮ್ಮ ಮೇಲೆ ಕೋಪ ಇದೆ. ಅವ್ರು ಹೊಡೆದ್ರೆ ನಿನಗ್ ನಮ್ಮೇಲೆ ಯಾಕೆ ಕೋಪ? ಮತ್ತಿನ್ನೇನು, ಅವ್ರಲ್ಲಿ ನನ್ನ ಹೊಡಿತಾ ಇದ್ರೆ ಸಂಬಂಧನೇ ಇಲ್ಲ ಅನ್ನೋ ತರ ಓಡ್ ಹೋಗ್ತೀರಾ? ಹಾಗ್ ಹೋಗಿದ್ದಕ್ಕೇನೆ ಇವಾಗ ಚೆನ್ನಾಗಿರೋದು. ಅಂದ್ರೆ ನನಗೇನಾದ್ರೂ ಪರವಾಗಿಲ್ವಾ? ಚಾರು, ನೀನಾಗಿರೋ ಹೊತ್ತಿಗೆ ಏನೋ ಗೊತ್ತೋ ಗೊತ್ತಿಲ್ದೇನೋ ಮಾಡಿದಾಳೆ ಅಂತ 4 ಹೇಟ್ ಹೊಡೆದು ಬಿಟ್ಟಿದ್ದಾರೆ ಕಣೆ. ನಿನ್ ಜೊತೆಗ್ ನಾವು ಇದೀವಿ ಅಂತ ಗೊತ್ತಾಗಿದ್ದಿದ್ರೆ ಇಂಥ ವಯಸ್ಸಾದ್ರೂ ಬುದ್ಧಿ ಇಲ್ವಾ ಅಂತ ರೋಡಲ್ಲಿ ಪಚಡಿ ಮಾಡ್ದಂಗ್ ಮಾಡ್ಬಿಟ್ಟಿರೋರು ಅಷ್ಟೇ. ಅಷ್ಟಕ್ಕೆ ಮುಗಿತಿತ್ತ ಅತ್ಗೆ? ಆ ಗಲಾಟೆ ಆಮೇಲೆ ಭಾವನವ್ರ ತನಕ ಹೋಗ್ತಿತ್ತು. ಎಲ್ಲರ ಮುಂದೆ ಮರ್ಯಾದೆ ಹೋಗೋದಷ್ಟೇ ಅಲ್ಲ, ನನ್ ಗಂಡನ್ ಕೈಲಿ ನನಗ್ ಮಂಗಳಾರತಿ ಆಗ್ತಿತ್ತು. ಅಂದ್ರೆ ನನಗೇನಾದ್ರೂ ಪರವಾಗಿಲ್ಲ, ನೀವು ಮಾತ್ರ ಚೆನ್ನಾಗಿರ್ಬೇಕಾ? ಚಾರು, ನಾವು ಮುಂದೆ ಬರ್ದೇ ಇರೋದಿಕ್ಕೇನೆ ನಿನ್ ಗಾಯಕ್ಕೆ ಔಷಧಿ ಹಚ್ಚೋದಕ್ಕೆ ನಾವಿದೀವಿ. ನಾವು ನಿನ್ ಜೊತೆ ಒದೆ ತಿಂದಿದ್ರೆ ನಮ್ ಮುಖ ನೋಡೋದಕ್ಕೂ ಕೂಡ ಯಾರೂ ಇರ್ತಾ ಇರ್ಲಿಲ್ಲ. ಏನೇ ಆದ್ರೂ ಅವರು ಈ ರೀತಿ ಹೊಡಿತಾರೆ ಅನ್ಕೊಂಡಿರ್ಲಿಲ್ಲ. ಹೌದು ಪಾರ್ವತಿ, ನೋಡು, ಹೊಡೆಯೋದು ಹೊಡೆದ್ರು ಕೈಗೋ ಕಾಲ್ಗೋ ಹೊಡೆಯೋದು ಬಿಟ್ಟು ಮುಖಕ್ಕೂ ಹೊಡೆದು ಚಾರು ಅಂದವಾದ ಮುಖಕ್ಕೆ ಗಾಯ ಮಾಡ್ಬಿಟ್ಟಿದ್ದಾರೆ. ತದಕ್ಬಿಟ್ಟಿದ್ದಾರೆ. ಮುಖ ಊದ್ಕೊಂಡಿಲ್ಲ, ಅಷ್ಟಕ್ಕಾದ್ರೂ ಸಂತೋಷ ಪಡು. ಮೊದ್ಲೇ ಸೀನು ಚಾರು ಹತ್ರನೇ ಬರಲ್ಲ, ಇನ್ನು ಮುಖ ಊದಿದ್ ನೋಡಿದ್ರೆ ಮುಖ ನೋಡ್ತಾನೇನೋ ಆಸೆನೂ ಇರಲ್ಲ. ಮುಖ ಯಾಕೆ ಊದ್ಕೊಳತ್ತೆ ಚಿಕ್ಕಮ್ಮ? ನಿನ್ ಮುಖ ಅನ್ಕೊಂಡಿದಾರ ಇಲ್ಲ ಕರ್ದಿರೋ ಪೂರಿ ಅನ್ಕೊಂಡಿದಾರ? ಹೋಗ್ಲಿ ಬಿಡೆ, ಏನೋ ಅನ್ಕೊಂಡ್ವಿ, ಇನ್ನೇನೋ ಆಗೋಯ್ತು. ನಿನ್ನ ಐಡಿಯಾ ಎಫೆಕ್ಟ್ಗೆ ಮೊನ್ನೆ ಮುಖ ಸುಟ್ಟು ಹೋದ್ರೆ ನೋಡು, ಇವತ್ತು ನಿನ್ ಮೈ ಕೈ ನೋವಾಯ್ತು. ನಾವು ಮಾಡೋ ಪ್ರತಿ ಪ್ಲಾನು ನಮ್ಮನ್ನೇ ಬಲಿ ತಗೋತಾ ಇದೆ. ಏನೋ ಒಂದ್ ಮಾಡಿ ಕಣ್ಬಿಡ್ಸೋಣ ಅಂತ ಅನ್ಕೊಂಡ್ರೆ ಅದು ಫೇಲ್ ಆಯ್ತು. ಈಗ ನಾವ್ ಮಾಡಕ್ ಇನ್ನೇನು ಉಳ್ದಿದೆ? ಏನೂ ಆಗಲ್ಲ ಅಂತ ಬಿಟ್ಬಿಟ್ರೆ ಆಗಲ್ಲ ಚಾರು. ಸೀನು ಹಚ್ಚೋ ದೀಪಕ್ಕೆ ಆದ್ಯ ಭಾಗ್ಯ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಮತ್ ಏನ್ ಮಾಡಕ್ಕಾಗತ್ತತ್ಗೆ? ಈ ಸಲ ಚಾರು ಅಲ್ಲ, ನಾನೇ ಪ್ಲಾನ್ ಮಾಡ್ತೀನಿ. ಯಾವುದೇ ಪರಿಸ್ಥಿತಿಲೂ ದೀಪ ಹಚ್ಚೋದಕ್ಕೆ ನಾನ್ ಬಿಡಲ್ಲ. ಬಿಟ್ಟು ಬಿಟ್ಟು ಹಾವು ಬಿಟ್ಟು ಸೀನು ಸೀನು ಎದ್ದೇಳು ಸೀನು ಸೀನು. ಆದ್ಯ, ಸ್ವಲ್ಪ ಹೊತ್ತು ಸುಮ್ಮನೆ ಮಲ್ಕೊಳಕ್ ಬಿಡು ನಾನು. ಅಯ್ಯೋ ಸೀನು, ಬಿಟ್ಟು ಅಪಾಯದಲ್ಲಿದ್ದಾನೆ, ಎದ್ದೇಳು ಸೀನು. ಆದ್ಯ, ನಾನು ನಿನ್ನ ಆಟ ಆಡ್ಸಿದ್ದಕ್ಕೆ ನೀ ನನ್ನ ಆಟ ಆಡ್ಸ್ಬೇಕು ಅಂತಿದ್ಯಾ? ನನಗಿವಾಗ ಮೂಡಿಲ್ಲ. ಅಯ್ಯೋ ಸೀನು, ಬಿಟ್ಟು ಹತ್ರ ಹಾವಿದೆ ಕಣೋ ಸೀನು, ನನ್ ಮಾತ್ ಕೇಳು. ಹಾವ? ಏ, ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ, ಹಾವೆಲ್ಲಿಂದ ಬರುತ್ತೆ? ಆ ಕಡೆ ನೋಡು ಸೀನು. ಸೀನು, ಒಂದ್ಸಲ ಅಲ್ಲಿ ನೋಡು, ಹಾವು ಬಿಟ್ಟು ಹತ್ರ ಹೋಗ್ಬಿಟ್ಟಿದೆ. ನಿನ್ ನಾಟಕಗಳು ನನಗೆ ಗೊತ್ತು ಆದ್ಯ. ನನಗೆ ತೊಂದರೆ ಕೊಡಬೇಕು ಅಂತ ಅಷ್ಟೊಂದು ಆಸೆನಾ? ನೀನು ಉಪವಾಸ ಇದೆಯಾ ಅಂತ ನಾನು ಉಪವಾಸ ಇದ್ದೀನಿ. ಮೈಯಲ್ಲಿ ಒಂಚೂರು ಎನರ್ಜಿ ಇಲ್ಲ. ನನಗೀಗ ತೊಂದರೆ ಕೊಡಬೇಡ. ಏನಿದು
ಸೀನು, ಅಪಾಯ ಅಂತ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ವಾ? ನೀನ್ ಬರ್ತೀಯಾ ಇಲ್ವಾ? ನಾನು ಬರಲ್ಲ, ನನಗೆ ನಂಬಿಕೆ ಇಲ್ಲ. ಅಯ್ಯೋ ಸೀನು, ಬಿಟ್ಟು ಪೂಜೆ ಕಾರ್ಯಕ್ರಮಗಳೆಲ್ಲ ಪೂರ್ತಿಯಾಗಿ ಮುಗಿಯೋವರೆಗೂ ಆ ಗಂಟನ್ನು ತೆಗೀದೇ ಇದ್ದರೆ ಆಗ ಆ ಸ್ವಾಮಿಗಳೇ ಅವರಲ್ಲಿರೋ ಮನಸ್ತಾಪಗಳನ್ನು ದೂರ ಮಾಡಿ ಒಂದು ಮಾಡ್ತಾರೆ. ನಮಗ್ ಬೇಕಾಗಿರೋ ಕೆಲಸ ಮುಗ್ದೋಯ್ತು. ಆ ಹಾವಿಂದ ಆಗ್ಬೇಕಾಗಿರೋ ಕೆಲಸ ಮುಗೀತು, ತಗೊಂಡು ಹೋಗು. ಬಾ ಬಿಟ್ಟು. ಯಾಕಕ್ಕ ನನ್ನ ಆಟ ಆಡೋಕ್ಕೂ ಬಿಡಲ್ವಾ? ಅಲ್ಲಿ ಹಾವಿತ್ತು ಕಣೋ. ಹಾವಾ ಎಲ್ಲಿ? ಅಲ್ಲಿ ನೋಡು, ಅಲ್ಲೇ. ಎಲ್ಲಕ್ಕ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ, ಅಲ್ಲೇ ಇತ್ತು ಕಣೋ. ನನ್ನ ಆಟನೆಲ್ಲ ಕೆಡ್ಸ್ಬಿಟ್ಟಲ್ಲ ಅಕ್ಕ. ಸೀನು, ನಿಮ್ಮಿಬ್ಬರಿಗೂ ಗಂಟು ಹಾಕಿದ್ರಲ್ಲ, ಆ ಗಂಟು ಯಾರು ಬಿಚ್ಚಿದ್ದು? ಇವಳೇ ಬಿಚ್ಚಿದ್ದು. ದೇವಸ್ಥಾನದಿಂದ ಹೋಗೋವರೆಗೂ ಗಂಟು ಬಿಚ್ಚಬಾರ್ದು ಅಂತ ಹೇಳಿದ್ರಲ್ಲ. ಯಾಕಾದ್ಯ ಇಂಥ ಕೆಲಸ ಮಾಡ್ದೆ? ಅದು ಬಿಟ್ಟು ಆಟ ಆಡ್ತಿರುವಾಗ ಹಾವು ಬಂದಿತ್ತು ಚಿಕ್ಕಮ್ಮ. ಸೀನುಗ್ ಹೇಳ್ತಿದ್ರೆ ಅವ್ನು ನಂಬ್ಲಿಲ್ಲ. ಬಿಟ್ಟುಗೆ ಏನಾಗ್ಬಿಡುತ್ತೋ ಅನ್ನೋ ಭಯದಿಂದ ಕಟ್ಟಿದ್ದನ್ನ ಬಿಚ್ಬಿಟ್ಟೆ. ಹಾವಾ? ದೇವಸ್ಥಾನದಲ್ಲಿ ಹಾವು ಹೇಗ್ ಬರುತ್ತೆ? ಏನೋ ಬಿಟ್ಟು ಹಾವು ಬಂದಿತ್ತಾ? ಇಲ್ಲ, ಬಂದಿರ್ಲಿಲ್ಲ. ಇಷ್ಟು ಜನಕ್ಕೆ ಕಾಣಿಸ್ತಾ ಇರೋ ಹಾವು ನಿನಗ್ ಮಾತ್ರ ಕಾಣಿಸ್ತಾ? ಅದು ನಿಜವಾಗ್ಲೂ ಕಾಣಿಸ್ತು ಅತ್ತೆ. ಹಾಗಾದ್ರೆ ಎಲ್ಲಿ ಮಾಯ ಆಗೋಯ್ತಾ? ಆದ್ಯ, ಇಷ್ಟಕ್ಕೂ ಏನಾಯ್ತಮ್ಮ? ಅಲ್ಲಿ ನೋಡತ್ಗೆ ಸೆರ್ಗಗ್ ಹಾಕಿದ ಗಂಟನ್ನ ಬಿಚ್ಚಿದಾಳೆ. ಯಾಕೆ ಬಿಚ್ಚಿದೆ ಅಂತ ಕೇಳಿದ್ರೆ ಕತೆ ಹೇಳ್ತಿದ್ದಾಳೆ. ದೇವರು ವಸ್ತ್ರಕ್ಕೆ ಹಾಕಿರೋ ಗಂಟು ಬಿಚ್ಚೋದು ಅಂದ್ರೆ ಏನೇ? ಅಷ್ಟಕ್ಕೂ ದೇವಸ್ಥಾನದಲ್ಲಿ ಹಾವು ಹೇಗಮ್ಮ ಬರುತ್ತೆ? ಹೌದು ಚಿಕ್ಕಪ್ಪ, ಅಲ್ಲೋಡಿ, ಅದು ಅಲ್ಲೇ ಇತ್ತು. ಬಿಟ್ಟು ಹತ್ರ ಬರ್ತಿತ್ತು. ಭಯದಿಂದ ಕಟ್ಟಿದ್ದನ್ ಬಿಚ್ಬಿಟ್ಟೆ. ಬಾಯ್ ಮುಚ್ಚು. ಕೇಳ್ತಿದೀವಿ ಅಂತ ಕತೆ ಹೇಳ್ತಿದ್ಯಾ? ನೀವಿಬ್ರು ಚೆನ್ನಾಗಿರ್ಬೇಕು, ನೀವಿಬ್ರು ಒಟ್ಟಿಗಿರ್ಬೇಕು ಅಂತ ನನ್ನ ಗಂಡ ಪುರೋಹಿತರ ಹತ್ರ ಹೇಳಿ ದೇವರ ಮುಡಿ ವಸ್ತ್ರದಿಂದ ಗಂಟು ಹಾಕಿದ್ರೆ ಬೇಡದಿರೋ ಕಾರಣಗಳನ್ನ ಹೇಳ್ಕೊಂಡು ಬಿಚ್ಚತ್ಯಾ? ಅತ್ತೆ, ನಾನು ಹೇಳ್ತಿರೋದು ನಿಜ. ಅದಲ್ಲ ನಿಜ. ನಿನಗೆ ನನ್ನ ಮಗ ಅಂದ್ರೆ ಇಷ್ಟ ಇಲ್ಲ, ಅವನ ಮೇಲೆ ನಿನಗೆ ಪ್ರೀತಿ ಇಲ್ಲ. ಅದಕ್ಕೆ ಬೆಳಿಗ್ಗೆ ವ್ರತ ಮಾಡೋದಕ್ಕೆ ಅಂತ ಸೀರೆ ಕೊಟ್ರೆ ಅದ್ರ ಮೇಲೆ ಬಣ್ಣ ಬಿದ್ದಿದೆ ಅಂತ ಅದನ್ನ ಉಟ್ಕೋಬಾರ್ದು ಅಂತ ತಪ್ಪಿಸ್ಕೊಳಕ್ ನೋಡ್ದೆ. ಜೊತೆಗಿವಾಗ ಹಾಕಿದ ಗಂಟನ್ನ ಬಿಚ್ಚಿ ಬಿಸಾಕಿದ್ಯಾ? ನಿನ್ಗೋಸ್ಕರ ನನ್ನ ಮಗ ಇಡೀ ದಿನ ಉಪವಾಸ ಇದ್ದು ನಿನ್ ಜೊತೆನೆ ವ್ರತ ಮಾಡ್ತಿದ್ದಾನೆ ಕಣೆ. ಸತ್ಯ ಹೇಳು, ನಿಜವಾಗ್ಲೂ ನನ್ನ ಮಗನ ಮೇಲೆ ನಿನ್ಗೆ ಪ್ರೀತಿ ಇದೆಯಾ? ಇದ್ರೆ ಹೀಗ್ಯಾಕ್ ಮಾಡ್ತಿದ್ಲು ಅದ್ಕೆ? ಅಂದ್ರೆ ಮನ್ಸಲ್ ಪ್ರೀತಿ ಇಲ್ಲ ಅಂದ್ರೂ ಹೊರಗೆ ನಾಟಕ ಮಾಡ್ತಿದ್ಯಾ ಅಂತಾಯ್ತು.
ನಿಜವಾಗ್ಲೂ ನೀನು ಉಪವಾಸ ಇದೆಯಾ ಅಥವಾ ಯಾರಿಗೂ ಗೊತ್ತಿಲ್ಲದೆ ತಿಂದ್ಬಿಟ್ಟಿದ್ಯಾ? ನಿಜ ಹೇಳೆ, ನಿನಗೆ ನನ್ನ ಮಗ ಅಂದ್ರೆ ಪ್ರೀತಿ ಇದ್ಯಾ? ಅವ್ನ್ ಮದ್ವೆ ಮಾಡ್ಕೊಳ್ಳೋ ಉದ್ದೇಶ ಇದ್ಯಾ? ಇಲ್ಲ ಅಂದ್ರೆ ಹೇಳ್ಬಿಡು. ನಿನ್ನ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆನ ಬಿಟ್ಟು ಹೇಗೂ ಮುಂಚೆನೆ ಅನ್ಕೊಂಡಿದ್ದಂತ ಸಂಬಂಧ ಏನೋ ಕಾರಣದಿಂದ ಅದು ಮುರಿದು ಬಿದ್ದು ಹೋಯ್ತು. ಈಗ ಆಗಿದ್ದೇನೋ ಆಗೋಯ್ತು ಅಂತ ಅನ್ಕೊಂಡು ಚಾರುನ ನನ್ ಸೀನು ಕೊಟ್ಟು ಮದ್ವೆ ಮಾಡಿಸ್ತೀನಿ. ಈ ಗಲಾಟೆ ಎಲ್ಲ ಯಾಕೆ? ಆ ಕೆಲ್ಸ ಮಾಡಿದ್ರೆ ಆಗೋಗುತ್ತಲ್ಲ. ಪಾರ್ವತಿ, ಏನ್ ನೀನ್ ಮಾತಾಡ್ತಿರೋದು? ಇನ್ನೇನ್ ಮಾತಾಡ್ಲಿ ಅತ್ಗೆ? ಅವಳಿಗೆ ಇಷ್ಟ ಇಲ್ದಿರೋವಾಗ ಹುಡುಗಿರೇ ಸಿಗಲ್ವೇನೋ ಅನ್ನೋ ತರ ಅವಳ ಹಿಂದೆ ಸುತ್ತಬೇಕಾ ನನ್ ಮಗ? ಅವನಿಗೆ ನಂಥ ಕರ್ಮ. ಆದ್ಯ, ಏನಮ್ಮ ಇದೆಲ್ಲ? ನನ್ ಮಾತನ್ನ ಯಾರು ನಂಬಲ್ವಾ? ಕೊನೆಗೆ ಸೀನು ಮೇಲೆ ನನಗಿರೋ ಪ್ರೀತಿನ ಕೂಡ ಅನುಮಾನಿಸ್ತಿದ್ದೀರಾ? ನಾನು ಹೇಳ್ತಿರೋದು ನಿಜ. ನಮಗೆ ನಂಬಿಕೆ ಇಲ್ಲ. ಆದ್ಯ, ಆದ್ಯ, ಆದ್ಯ. ಈ ನಾಗ ದೇವತೆ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ಸುಳ್ಳು ಅಂತ ಹೇಗೆ ಹೇಳ್ತೀರಿ?
ಮನುಷ್ಯನ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದ್ರೆ ಮಾತಷ್ಟೇ ಉಳಿಯುತ್ತೆ. ಮಾತಾಡೋ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಪದ್ಮ. ನೀವು ಮಾಡಿರೋ ಕೆಲಸ ಸಾಕು, ಬನ್ನಿ. ಅದ್ಯ ಬಮ್ಮ. ಬನ್ನಿ ಅದ್ಯಾ ಬರಾಜಿ ನಡಿ. ಬನ್ನಿ. ಈ ಕರ್ಚಿಫ್ ಖಂಡಿತ ನನ್ನ ಮೇಲೆ ಅಟ್ಯಾಕ್ ಮಾಡ್ದವ್ರತೆ. ಅವನು ಈ ದೇವಸ್ಥಾನದಲ್ಲೇ ಇದ್ದಾನೆ. ಅವನು ನನ್ನ ಎಲ್ಲಿಂದನೋ ಗಮನಿಸ್ತಾನೆ ಇದ್ದಾನೆ. ಅವನನ್ನು ಬಿಡಬಾರ್ದು, ಹೇಗಾದರೂ ಹಿಡಿಬೇಕು. ಈ ಕರ್ಚಿಫ್ ನನಗೆ ಸಿಕ್ಕಿರೋದ್ರಿಂದ ಇದ್ಯಾರ್ದು ಅಂತ ತಿಳ್ಕೊಂಡ್ರೆ ಸಾಕು, ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಆದ್ರೆ ಹೇಗೆ ಹೇಗೆ? ಅವ ಒಂದ್ 10 ರೂಪಾಯಿ ಕೊಡವ. ಹೋಗಯ್ಯ. ಓಕೆ, ಇಟ್ಸ್ ಓಕೆ. ಒಂದು ನಿಮಿಷ ಕೇಳಿ. ಏನು? ನನಗೆ ಕರ್ಚಿಫ್ ಸಿಕ್ಕಿದೆ. ಇಲ್ಲಿರೋರಲ್ಲಿ ಇದ್ಯಾರ್ದು ಅಂತ ತಿಳ್ಕೋಬೇಕು. ಕಳ್ಕೊಂಡಿರೋರ್ಗೆ ಇಲ್ಲಿರೋ ಟೆನ್ಷನ್ ನಿನಗೆ ಯಾಕೆ ಹೇಳೋ? ಇಲ್ಲ, ನಂಗೆ ಬೇಕಿತ್ತು. ಏನು ಅಂದ್ಕೊಳ್ದೆ ಈ ಕರ್ಚಿಫ್ ಇಲ್ಲಿರೋರಲ್ಲಿ ಯಾರ್ದು ಅಂತ ಕೇಳ್ತೀರಾ? ನಿನಗಂತೂ ಏನೂ ಕೆಲಸ ಇಲ್ಲ, ನನಗೂ ಏನೂ ಇಲ್ಲ ಅನ್ಕೊಂಡಿದ್ಯಾನೋ? ಹೋಗಯ್ಯೋ. ಅಲ್ಲ, ದೇವಸ್ಥಾನಕ್ಕೆ ಬಂದಿದ್ಯಾ, ಕೈ ಮುಗ್ಕೊಂಡು ಹೋಗ್ಬೇಕು ಅನ್ನೋದನ್ನ ಬಿಟ್ಟು ಇದೆಲ್ಲ ಯಾಕಪ್ಪ? ನನಗೇನು ಕೆಲಸ ಇಲ್ಲದೆ ಕೇಳಿಲ್ಲ. ಈ ಕರ್ಚಿಫ್ ಯಾರ್ದೋ ಅವ್ರ ಹತ್ರ ನಂಗೆ ಕೆಲಸ ಇದೆ. ಅಷ್ಟು ಇಂಪಾರ್ಟೆಂಟ್ ಕೆಲಸ ಇದ್ರೆ ನೀನೇ ಹುಡುಕ್ಬೋದಲ್ವಾ? ನಾನು ಕೇಳಿದ್ರೆ ಅವ್ರು ಹೇಳಲ್ಲ, ನಂದಲ್ಲ ಅಂತ ಸುಳ್ಳು ಹೇಳ್ತಾರೆ. ಅವ್ರಿಗೆ ನಾನು ಗೊತ್ತು, ಆದರೆ ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ನೀನು ಈ ಕರ್ಚಿಫ್ ಯಾರ್ದು ಅಂತ ಕೇಳ್ಕೊಂಡು ಹೋದ್ರೆ ಯಾರು ಈ ಕರ್ಚಿಫ್ ತಗೋತಾರೋ ಅವರೇ ನಾನು ಹುಡುಕ್ತಾ ಇರೋರು. ನಿನಗೆ ಕೆಲಸ ಇರೋದು ಅವ್ರ ಹತ್ರ, ನಾನು ಯಾಕೆ ಇದನ್ನೆಲ್ಲ ಮಾಡ್ಬೇಕು ಹೇಳೋ? ನೀನೇನು ಸುಮ್ಮನೆ ಮಾಡೋದು ಬೇಡ. ತಗೋ, ಈ ದುಡ್ಡನ್ನ ಇಟ್ಕೋ. ಅದು ಯಾರಿಗೋಸ್ಕರ ನಂಗೆ ದುಡ್ಡು ಕೊಡ್ತಾ ಇದೆಯಾ ಅಂದರೆ ಅವ್ರು ಏನು ಮಾಡಿರ್ಬೇಕು ನಿಂಗೆ? ಅದೆಲ್ಲ ನಿಂಗೆ ಬೇಡ. ಈ ದುಡ್ಡು ಬೇಕಂದ್ರೆ ನಾನು ಹೇಳ್ದಷ್ಟು ಮಾಡು. ಕೊಡಿಲಿ. ಒಂದಿಷ್ಟು ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಅಂತಂದ್ರೆ ನನಗೇನಾಗಬೇಕು? ಕೊಡಿಲ್ಲ ಅದನ್ನ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ. ಈ ಕರ್ಚಿಫ್ ನಿಮ್ದೇನಾ? ನಮ್ದಲ್ಲ. ಯಾವ ಅಡ? ಇಲ್ಲ, ನಮ್ದಲ್ಲ. ಅಂಕಲ್, ಈ ಕರ್ಚಿಫ್ ಏನಾದ್ರು ನಿಮ್ದಾ? ಸರಿ, ಹೋಗಿ. ಎಕ್ಸ್ಕ್ಯೂಸ್ ಮೀ. ಇರಯ್ಯ, ಕೇಳ್ತಾ ಇದ್ದೀನಿ, ಇರು. ಬ್ರದರ್, ಏನ್ ನಿನ್ ಸಮಸ್ಯೆ? ಈ ಕರ್ಚೀಫ್ ನಿಮ್ದಾ ಅಂತ? ನಾನು ಮತ್ತೆ ಮಾಡ್ತೀನಿ ರೀ. ನಿಮ್ದೇನಾ ಸರ್ ಕರ್ಚೀಫು? ಇದು ಆ ಕಡೆ ಸಿಕ್ತು ನನಗೆ. ನಂದೆ. ಅಲೋ ಅಲೋ ಅಲೋ, ತಿನ್ನೋಕೆ ಕುಡಿಯೋಕೆ ಏನಾದರೂ ಕೊಟ್ರೆ? ಇವನೆಲ್ಲ ಹೋದ್ನಪ್ಪ, ಎಲ್ಲಿಗೆ ಹೋದ್ನ? ನನಗೇನಾಗಬೇಕು? ರಾಜಲಕ್ಷ್ಮಿ, ಕೆಲ್ಸದ ಮೇಲಿದ್ರೆ ಯಾಕೆ ಕೇಳ್ಕೊಂಬಂದೆ? ಸರ್, ನಾನಾಗ್ಲೇ ಎಷ್ಟು ಟೆನ್ಷನ್ ಮಾಡ್ಕೊಂಡೆ ಗೊತ್ತಾ, ಅಪ್ಪನ ಹತ್ರ ನೀವೇನ್ ಹೇಳ್ಬಿಡ್ತಿರೋ ಅಂತ. ಸರಿ ಆಯ್ತು, ನಂಗೆ ಅರ್ಜೆಂಟ್ ಕೆಲಸ ಇದೆ. ಸರ್, ನಾನ್ ನಿಮ್ಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ರೆ ನೀವೇನ್ ಸರ್ ಹೋಗ್ಬೇಕು ಹೋಗ್ಬೇಕು ಅಂತಿದ್ದೀರಾ? ರಾಜಲಕ್ಷ್ಮಿ, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನೀವೇ ನನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಇದೇನಾ ನಿಮಗ್ ನನ್ ಮೇಲೆ ಇರೋ ಪ್ರೀತಿ? ಬರಲ್ಲ ಅಂದೋರು ಬಂದಿದ್ದೀರಾ,
ನನ್ನ ನೋಡ್ತಿದ್ದ ಹಾಗೆ ಹೋಗ್ತೀನಿ ಅಂತಿದ್ದೀರಲ್ಲ? ನಾನು ಹೋಗ್ಬೇಕು ಅಂತಿದ್ದೀನಲ್ವಾ? ನಾನು ಹೋಗಕ್ ಬಿಡಲ್ಲ ಸರ್. ನಿನ್ ಕೈ ಮುಗಿತೀನಿ, ಪುಣ್ಯ ಬರುತ್ತೆ. ನಾನು ಹೋಗೋಕ್ ಬಿಡು. ಸರ್ 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 ಬ್ರೋ, ಇಲ್ಲೊಬ್ರಿದ್ರು, ಅವರು ಡ್ರಿಂಕ್ಸ್ ಮಾಡ್ತಾ ಇದ್ರು, ನೋಡಿದ್ರ ನೀವು? ಇಲ್ಲ ಸರ್, ನೋಡಿಲ್ಲ. ಎಲ್ರು ಅಲ್ಲಿದ್ದಾರೆ, ನೀನಿಲ್ಲಿ ಏನ್ ಮಾಡ್ತಿದೀಯಾ? ಅಮ್ಮ, ಅದು ಕಲ್ಯಾಣಿಲಿ ದೀಪ ಬಿಡ್ಬೇಕು. ಬಾ ಬಾ ಬಾ. ಏನು, ಅಪ್ಪ ಬಿದ್ದು ಹೋಗ್ಬಿಟ್ರಾ? ಯಾವಾಗಮ್ಮ? ಹೇಗ್ ಬಿದ್ದೋದ್ರು? ನೀನ್ ಗಾಬರಿ ಆಗೋದಲ್ವೇ, ನೀನ್ ಮಾತನ್ ಕೇಳಿಸ್ಕೊಂಡವ್ರು ಗಾಬರಿ ಆಗ್ಬೇಕು. ಅಪ್ಪ ಬಿದ್ದು ಹೋಗಿದ್ದಾರೆ ಅಂತಂದ್ರೆ ಹೀಗ ಮಾತಾಡೋದು? ಮತ್ ಹೇಗೆ? ಅಯ್ಯೋ ಅಪ್ಪ, ನಿನಗೇನಾದ್ರೂ ಆದ್ರೆ ನನ್ ಕತೆ ಏನಪ್ಪ? ಅಮ್ಮನ್ ಕತೆ ಏನಾಗ್ಬೇಕಪ್ಪ?